ಈ ಒಂದು ಅಪ್ಡೇಟ್ನ ನೀವು ಡಿಸೆಂಬರ್ 31ನೇ ತಾರೀಕು ಒಳಗಡೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಜನವರಿ 1ನೇ ತಾರೀಕಿಂದ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಈ ಸಲ ಗವರ್ಮೆಂಟು ತುಂಬ ಸ್ಟ್ರಿಕ್ಟ್ ಆಗಿ ಒಂದು ಡೆಡ್ಲೈನ್ನ ತಗೊಂಡು ಬಂದಿದ್ದಾರೆ. ಪ್ಯಾನು ಮತ್ತು ಆಧಾರು ಲಿಂಕ್ ಆಗಲೇಬೇಕು. ಇನ್ ಕೇಸ್ ಏನಾದರೂ ನೀವು ಡಿಸೆಂಬರ್ 31ನೇ ತಾರೀಕು ಒಳಗಡೆ ಲಿಂಕ್ ಮಾಡಿಲ್ಲ ಅಂದರೆ ಜನವರಿ 1ರಿಂದ ಪ್ಯಾನು ಇನಾಪರೇಟಿವ್ ಆಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಈ ಸಲ ಅವರು ತುಂಬ ಸ್ಟ್ರಿಕ್ಟಾಗಿ ತಗೊಂಡು ಬರ್ತಿದ್ದಾರೆ. ಇದು ಫೈನಲ್ ಡೆಡ್ಲೈನ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ನೀವೇನಾದರೂ ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಈ ಪೋರ್ಟಲ್ಗೆ ಹೋಗಿ ಲಿಂಕ್ ಆಧಾರ್ ಅನ್ನೋ ಒಂದು ಕಾಲಮಲ್ಲಿ ನಿಮ್ಮ ಪ್ಯಾನ್ನ ಲಿಂಕ್ ಮಾಡಬೇಕಾಗತ್ತೆ. 2025ಕ್ಕಿಂತ ಮುಂಚೆ ತಗೊಂಡಿರೋ ಪ್ಯಾನ್ ಕಾರ್ಡ್ಗಳೆಲ್ಲ ಏನಾದರೂ ಲಿಂಕ್ ಮಾಡಿಲ್ಲ ಅಂದರೆ ವಿತ್ ಪೆನಾಲ್ಟಿ ₹1000 ಪೇ ಮಾಡಿ ಲಿಂಕ್ ಮಾಡಬೇಕು. ಅದೇ ಹೊಸದಾಗಿ ತಗೊಂಡಿರೋ ಏನಾದರೂ ಪ್ಯಾನ್ ಕಾರ್ಡ್ ಇದ್ದರೆ ಈ ವರ್ಷದಲ್ಲಿ ಅದಕ್ಕೆ ಯಾವುದೇ ರೀತಿ ಪೆನಾಲ್ಟಿ ಇರಲ್ಲ. ಡೆಡ್ಲೈನ್ ಬಂದು ಆಧಾರು ಪ್ಯಾನ್ ಲಿಂಕ್ ಮಾಡೋದಕ್ಕೆ ಇದು ಫೈನಲ್ ಡೆಡ್ಲೈನ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಡಿಸೆಂಬರ್ 31. ಈ ರೀಲ್ನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ಈ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಸ್ಪ್ರೆಡ್ ಮಾಡಿ. 2.5 ವರ್ಷದಿಂದ ಹೇಳ್ತಾನೆ ಇದ್ರು ಸಹ ತುಂಬ ಜನ ಇದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಬಟ್ ಈ ಸಲ ತುಂಬ ಸ್ಟ್ರಿಕ್ಟ್ ರೂಲ್ಸ್ನ ತಗೊಂಡು ಬರ್ತಿದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಿರೋ ರೂಲ್ಸ್ ಇದು.